स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಕಾನೂನಂತೆ ಕಾನೂನು, ಸರ್ಕಾರಕ್ಕೆ ಸರ್ಕಾರ, ಸೇರ್ತಕ್ಕಂಥ ನನ್ನೆಲ್ಲ ದಲಿತ ಮುಖಂಡರುಗಳಿಗೆ ಹಾಗೂ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೆ ಹಾಗೂ ಮನುಗುಳಕ್ಷೆ ಎಲ್ಲ ತಾಯಂದರಿಗೆ ಹಾಗೂ ಅಣ್ಣತಮ್ಮರಿಗೆ ಎಲ್ಲರಿಗೂ ಜೈ ಭೀಮ್ ವಂದನೆಗಳು ತೋರಿಸುತ್ತಾ, ಇವತ್ತು ನಾವಿಲ್ಲಿ ಒಂದು ಬಾಬಾ ಸಾಹೇಬ್ ಒಂದು ಡಿ ಸಿ ಆಫೀಸ್ ಎದುರುಗಡೆ ಧರಣಿ ಮಾಡ್ತಾ ಉದ್ದೇಶ ಏನಪ್ಪ ಅಂತಂದ್ರೆ, ಸುಮಾರು 1977ನೇ ಇಸ್ವಿಯಲ್ಲಿ ಆಗಿನ ಏಷ್ಯಾಗಿರ್ತಕ್ಕಂಥ ಕೆ ಶಿವರಾಮ್ ಸಾಹೇಬರು ಸುಮಾರು ಒಂದು 34 ಪಾರ್ಟ್ಗಳನ್ನು ದಲಿತರ ಒಂದು ಮನೆಗಳು ನಿರ್ಮಾಣ ಮಾಡೋದಕ್ಕೆ ಅವರು ಸ್ಯಾಕ್ಷನ್ ಮಾಡಿರ್ತಾರೆ. ಅಲ್ಲಿ ಇರ್ತಕ್ಕಂಥ ಮನೆಗಳಲ್ಲಿ ಅಕ್ಷರ ದಲಿತರು ಅಲ್ಲಿ ಸುಮಾರು ಪಾರ್ಟ್ಗಳು ನಿರ್ಮಾಣ ಮಾಡಿಕೊಂಡು ಹಾಗೂ ಮನೆಗಳು ನಿರ್ಮಾಣ ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಆಸ್ಪಾಸ್ ಇರ್ತಕ್ಕಂಥ ಯಾವುದ್ರ ಕಾಲೇಜ್ ಅದು ಅಂಬೇಡ್ಕರ್ ಕಾಲನಿ ಹಾಗೂ ಅಲ್ಲಿ ಮಸೀದಿಯ ಕೆಲವು ಮುಖಂಡರುಗಳು ಅಲ್ಲಿ ಅನಧಿಕೃತ ಒಂದು ಕಾಂಪೌಂಡ್ ನಿರ್ಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಒಂದು ನಿರ್ಮಾಣ ಮಾಡ್ತಕ್ಕಂಥ ಜಾಗವನ್ನ ಕಬ್ಜಾ ಮಾಡ್ಕೊಂಡಿರ್ತಾರೆ. ಆ ಜಾಗವನ್ನು ನಮ್ಮ ದಲಿತ ಸಮಾಜದ ಮುಖಂಡರು ಅದನ್ನ ತೆರವುಗೊಳಿಸಿ ನಮ್ಮ ಜಾಗ ನಮಗೆ ಬಿಟ್ಕೊಡಿ, ನಾವು ಅಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ್ತೀವಂತೆ ಅಂತ ಕೂಡ ಅವ್ರು ತಮ್ಮ ಮೊಂಡತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾವು ಕೇಳ್ಕೊಳ್ಳೋ ಇಷ್ಟಪ್ಪ ಅಂತಂದ್ರೆ, ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಂದು ಅಣ್ಣತಮ್ಮರನ್ನ ಭಾವನೆಯಿಂದ ನಾವೆಲ್ಲರೂ ಜೀವನ ಮಾಡ್ತಾ ಇದ್ದೀವಿ. ಅದೇ ಒಂದು ಪ್ರೀತಿ, ಅದೇ ಒಂದು ವಿಶ್ವಾಸ, ಅದೇ ಒಂದು ಬಾಂಧವ್ಯವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಮುಂದೆ ಕೂಡ ಇದೇ ಜೀವನ ಮಾಡ್ಕೊಳ್ಳೋನು. ನೀವು ಆದಷ್ಟು ಬೇಗ ದಲಿತರಿಗೆ ಸೇರ್ಬೇಕಾಗಿರ್ತಕ್ಕಂಥ ಜಾಗವನ್ನ ಆದಷ್ಟು ಬೇಗ ನೀವೇ ನಿಮ್ಮ ಮನಸಾರಿ ಅದನ್ನ ತೆರವು ಮಾಡಬೇಕು. ಈ ಹೋರಾಟ ಮಾಡಕ್ಕೆ ನೀವು ಯಾವುದೇ ರೀತಿ ಅವಕಾಶ ಕೊಡಬಾರ್ದು. ಯಾಕಂತಂದ್ರೆ ನೀವು ನಮ್ಮ ಅಣ್ಣತಮ್ಮರೇ ಇದ್ದೀರಿ, ನೀವು ನಮ್ಮ ಶತ್ರು ಅಂತ ಹೇಳತ್ತಿಲ್ಲ. ನಾವಿಲ್ಲಿ ಮೊದಲಿನಿಂದ ಕೂಡ ಹಿಂದೂ ಮುಸ್ಲಿಂ ಅನ್ನೋ ಒಂದು ದಲಿತರು ಮತ್ತು ಮುಸ್ಲಿಂ ಸಮಾಜದವರು ಒಂದು ಅಣ್ಣತಮ್ಮನ ಭಾವನೆಯಿಂದ ಎಲ್ಲ ಜೀವನ ಮಾಡ್ತಾ ಇದ್ದೀವಿ. ಇವತ್ತ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ನೀವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಂಬೋದೇ ಆದ್ರೆ ದಯವಿಟ್ಟು ಅವ್ರ ಜಾಗವನ್ನು ಅವ್ರಿಗೆ ಬಿಟ್ಕೊಡ್ಬೇಕು. ನಾವು ನಿಮ್ಮ ಮೇಲೆ ವಿರುದ್ಧ ಒಂದು ಹೋರಾಟ ಮಾಡೋ ಒಂದು ಅಭಿಲಾಷೆ ಅಥವಾ ಒಂದು ಹುಚ್ಚು ಮನಸ್ಸು ನಮ್ಗೆ ಏನೂ ಇಲ್ಲ. ಆದಷ್ಟು ಬೇಗ ನೀವು ಅವ್ರ ಒಂದು ಜಾಗವನ್ನು ತೆರವು ಮಾಡಿಸ್ಕೊಟ್ರೆ ನಿಮಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗತ್ತೆ. ನೀವು ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕ್ಬೋದು. ಇಲ್ಲಪ್ಪ ನಾವು ಬಿಟ್ಕೊಡಂಗಿಲ್ಲ, ನೀವೇನು ಮಾಡ್ಕೋತ ಅಂದ್ರೆ ಮುಂದೆ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ನೀವೇ ಒಂದು ದಾರಿ ಮಾಡ್ಕೊಂಡು ಆಗ್ತೈತೆ ಅಂತ ಹೇಳ್ತೇನೆ. ದಯವಿಟ್ಟು ಅಂತ ಒಂದು ಅವಕಾಶ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅವ್ರ ಜಾಗವನ್ನು ಅವ್ರಿಗೆ ಬಿಟ್ಕೊಟ್ಟು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮಾಡ್ರಿ ಅಂತ ಇಷ್ಟು ಕೇಳ್ಕೊಳ್ಳೋದು. ನಾವು ಈ ಜಾಗದ ಸಂಪೂರ್ಣ ದಾಖಲೆಗಳು ನಮ್ಮ ಸಮಾಜದ ಎಲ್ಲ ಮಕ್ಕಳ ಕಡೆ ಇದಾವೆ ಸರ್. ಅವ್ರ ಕಡೆ ಯಾವುದೇ ರೀತಿ ದಾಖಲೆ ಇಲ್ಲ. ಕಂಪ್ಲೇಂಟ್ ಮಾಡಿದ್ದಾರೆ, ಎಲ್ಲ ಕಡೆ ಆಗಿದೆ ಸರ್. ಆದ್ರೆ ಅವ್ರು ಮೊಂಡ ತರ ಪ್ರದರ್ಶನ ಮಾಡತ್ತಾರ ಅವರು. ಅವ್ರ ಕಡೆ ಯಾವುದೇ ರೀತಿ ದಾಖಲೆಗಳು ಇಲ್ವೇ ಇಲ್ಲ. ಒಂದು ಪೇಪರ್ ಭೂಮಿಗೆ ಸರ್ವೆ ಮಾಡಿಲ್ಲ, ಸರ್ವೇರ್ ಬಂದು ಗೌರ್ಮೆಂಟ್ ಅವರು ಯೋಜನೆ ಮಾಡಿಲ್ಲ, ಎಲ್ಲ ಸರ್ವೆ ಮಾಡಿದ್ದಾರೆ. ಮತ್ತೆಲ್ಲ ಅಲ್ಲಿ ಅಂಬೇಡ್ಕರ್ ಭವನ ಮಾಡಕ್ಕೆ ಸರ್ಕಾರದಿಂದ ಅನುದಾನ ಕೂಡ ಸ್ಯಾಂಕ್ಷನ್ ಆಗೈತೆ. ಸರ್ಕಾರ ಅನುದಾನ ಸ್ಯಾಂಕ್ಷನ್ ಮಾಡ್ಬೇಕಂದ್ರೆ ಈ ಡಾಕ್ಯುಮೆಂಟ್ಸ್ ಕೂಡ ಸ್ಯಾಂಕ್ಷನ್ ಮಾಡ್ತಿದ್ರು. ವಿತೌಟ್ ಡಾಕ್ಯುಮೆಂಟ್ಸ್ ಅವ್ರು ಸ್ಯಾಂಕ್ಷನ್ ಮಾಡಂಗಿಲ್ಲ. ಇಷ್ಟೆಲ್ಲ ಇದ್ರ ಕೂಡ ಮಂಡದ ಪ್ರದರ್ಶನ ಮಾಡೋದು ಅದೇ ಒಂದು ದೊಡ್ಡ ವಿಷಯ ಆಗೈತಿ. ನಾವು ಕೇಳ್ಬೋದು ಏನು ಅವ್ರ ಅಲ್ಲಿ ಕಂಪೌಂಡ್ ನಿರ್ಮಾಣ ಮಾಡ್ಯಾರ ಅವರು. ಆ ಕಂಪೌಂಡ್ ತೆರವುಗೊಳಿಸ್ಬೇಕು. ಅವರು ತೆರವುಗೊಳಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸರ್, ಮಲ್ಲು ಜಲ್ಗೇರ್ ಭೀಮಾ ಜಿಲ್ಲಾಧಿಕಾರಿ. ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘ ವತಿಯಿಂದ ಧರಣಿಯನ್ನು ಕೂತಿದ್ದೀವಿ. ವಿಷಯ ಏನಪ್ಪಾ ಅಂದ್ರೆ, ವಾರ್ಡ್ ನಂಬರ್ 23ರಲ್ಲಿ ಪ್ಲಾಟ್ ನಂಬರ್ 1ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುವ ಕುರಿತು ಇವತ್ತು ನಾವು ಏನು ಧರಣಿ ಕೂತಿದ್ದೀವಿ. ಇದು ಬರೀ ಒಂದು ಟ್ರೇಲರ್ ಐತಿ ಅಷ್ಟೇ. ಇವತ್ತು ಸುದ್ದಿ ಬಿಟ್ಟ ನಮಗೂ ಭೀಮಾರ್ಮಿಗೂ ನನಗೂ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದ ಮೇಲೆ ವಿಷಯ ಗೊತ್ತೈತಿ. ಬರೀ ಇವತ್ತು ಗೊತ್ತದಕ್ಕೆ ಬರೀ ಇಲ್ಲಿ ಲೋಕಲ್ ಲೀಡರ್ಗಳು ಸೇರಿದ್ವಿ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಆದಷ್ಟು ಬೇಗ ನಿರ್ಮಾಣ ಅವಕಾಶ ಮಾಡಿಕೊಟ್ರೆ ಅದು ನಿಮ್ಗೂ ಚಲೋ, ನಮಗೂ ಚಲೋ. ಇಲ್ಲ ನನ್ನ ಪರವಾಗಿ ನನ್ನ ಸಂಘಟನೆ ರಾಜ್ಯದಲ್ಲಿರೋ 22 ಜಿಲ್ಲೆಯಲ್ಲಿ ನಡೆಯುವ ಸಂಘಟನೆ ಎಲ್ಲಾ ಜಿಲ್ಲಾಧ್ಯಕ್ಷನ ಕರೆದು ಅವ್ರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿ ನಾವು ರೆಡಿ ಇದೀವಿ. ನಮ್ಮ ಸಹೋದರ ಅಂದ್ರು ಭೀಮಾ ಕೋರೆಗಾಂವ್ ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾಗತ್ತಲ್ಲಿ.
ನಾವೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಹಿಂದೂನು ಅಷ್ಟೇ, ಮುಸ್ಲಿಮರು ಅಷ್ಟೇ, ಕ್ರಿಶ್ಚಿಯನ್ ಅಷ್ಟೇ, ಎಲ್ಲರೂ ಅಷ್ಟೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯಕ್ಕೆ ಬಂದ್ರೆ ನಾ ಯಾವ ಮಗನಿಗೂ ಬಗ್ಗಂಗಿಲ್ಲ, ಬಗ್ಗಕ್ ಹೋಗಂಗಿಲ್ಲ. ಇದು ಮೊದಲು ನಿಮ್ ತಲೆಯಾಗಿರ್ಲಿ. ಮೊದಲು ಕಾನೂನ್ದಿಂದ ಕೇಳಾಕತ್ತೀವಿ, ಕೊಟ್ರೆ ಚಲೋ. ಇಲ್ಲ ನಾವೇನೈತಿ ನನ್ನ ಸಂಘಟನೆ ವತಿಯಿಂದ ಹೋಗಿ ಅಲ್ಲೇ ಆ ಜಾಗದ ಮೇಲೆ ಕೂತು ಹೋರಾಟನ ಚಾಲೂ ಮಾಡ್ತಾ ಒಂದು ಮಾತನ್ನು ಹೇಳ್ತೀವಿ. ಎಲ್ಲದಕ್ಕೂ ರೆಡಿ ಇದೀವಿ, ಅಂತಮರಗಿದೀವಿ, ಅಂತಮನಾಗೆ ಇರೋಣ. ಸುಮ್ಮನೆ ಅವ್ರಿಗೆ ಆಜು ಬಾಜುದವ್ರ ಮಾತು ಕೇಳಿ ನಿಮ್ಮ ಸಂಬಂಧನೂ ಕೆಡ್ಸ್ಕೊಳ್ಳೋದು ಬೇಡ ಅಷ್ಟೇ. ಇವತ್ತು ನಾ ಜೈಲಿಗೆ ಹೋದ್ರು ಬಾಬಾ ಸಾಹೇಬ್ ಕಾನೂನಿಂದ ಜಾಮೀನ್ ಮಾಡ್ಕೊಂಡು ಬರ್ಬೇಕು. ನೀವು ಜೈಲಿಗೆ ಹೋದ್ರು ಬಾಬಾ ಸಾಹೇಬ್ ಕಾನೂನಿಂದ ನೀವು ಜಾಮೀನ್ ಮಾಡ್ಕೊಂಡು ಬರ್ಬೇಕು. ನಿಮಗೆ ಲಾಸ್ಟಿಗೆ ಬರೋ ಬಾಬಾ ಸಾಹೇಬ್ರೆ ಮತ್ತೆ ಯಾರೂ ಬರಂಗಿಲ್ಲ. ನಾನು ಮಾತನ್ನು ಏನು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ಈ ಮನುಗಳ ವಿಷಯ ಧರಣಿ ಸತ್ಯಾಗ್ರಹ ಕೂತಿರುವ ನಾನೆಲ್ಲ ದಲಿತ ತಾಯಂದಿರೇ, ಅಣ್ಣಂದಿರೇ ಹಾಗೂ ನಮ್ಮೆಲ್ಲ ದಲಿತ ಮುಖಂಡರೇ ಹಾಗೂ ನನ್ನೆಲ್ಲ ದಲಿತ ಮುಖಂಡ ನಾಯಕರೇ, ಇವತ್ತು ಜಿಲ್ಲಾಡಳಿತದ ಎದುರಿಗೆ ನನ್ನ ದಲಿತ ತಾಯಂದಿರು, ಸಣ್ಣ ಪುಟ್ಟ ಮಕ್ಕಳು ಮತ್ತು ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಬಂದು ಇವತ್ತ ಧರಣಿ ಸತ್ಯಾಗ್ರಹ ಕೂತಾರ. ಯಾಕಂತಂದ್ರ ಎಲ್ಲಿ ತನಕನೂ ನಾವು ರೋಡಿಗೆ ಬರ್ತೀವಲ್ಲ ಅದು ಬರೀ ನೀಲಿ ಶಾಲೆ ಅಷ್ಟೇ ಬರ್ತದ. ಯಾಕಂತಂದ್ರ ನೀಲಿ ಶಾಲೆಗೆ ಇಲ್ಲಿ ಮರ್ಯಾದೆ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲತವಾಗಿ ದಲಿತ ಮತ್ತು ಮುಸ್ಲಿಮ್ಸ್ ಅಣ್ಣ ತಮ್ಮಂದ್ರಿ ಅಂತ ಹೇಳಿದಾರ. ಈಗ ನೀವು ಯಾಕೆ ಅಣ್ಣ ತಮ್ಮಂದ್ರಿ ಈ ರೀತಿ ಮಾಡತ್ತೀರಿ, ದಾಯದಗಳಾಗ್ತಾ ಇದ್ರಿ ನನಗೆ ಗೊತ್ತಾಗ್ತಿಲ್ಲ. ನಮ್ಮ ದಲಿತ ಕೇರಿಗೆ ಸಂಬಂಧಪಟ್ಟಂತ ಜಾಗವನ್ನು ಬಿಟ್ಟು ಅವರಿಗೆ ಅಲ್ಲಿ ಏನು ಸಮುದಾಯ ಭವನ ನಿರ್ಮಾಣ ಆಗ್ಯದ, ಇಲ್ಲಿ 20 ಲಕ್ಷ ರೂಪಾಯಿ ಸಮುದಾಯ ಭವನ ನಿರ್ಮಾಣ ಆಗ್ಯದ. ನಿರ್ಮಾಣ ಮಾಡಕ್ ಒಂದು ಅವಕಾಶ ಕೊಡಬೇಕು, ನಾವು ಮೊದಲಾಗಿ ಹೇಳ್ತೀವಿ. ಆಮೇಲೆ ಸಮಾಜ ಕಲ್ಯಾಣ ಅಧಿಕಾರಿಗಳು 1977ದಿಂದ ಇದು ಆಗಿರ್ತಕ್ಕಂಥದ. ಸಮಾಜ ಕಲ್ಯಾಣ ಅಧಿಕಾರಿಗಳು ತುರ್ತಿದ ಒಂದು ಆಕ್ಷನ್ ತಗೋಬೇಕು, ಜಿಲ್ಲಾಡಳಿತ ಆಕ್ಷನ್ ತಗೋಬೇಕು. ತಗೊಳ್ಳಿಲ್ಲಪ್ಪ ಅಂತಂದ್ರ 1818ರ ದಂಗೆ ಹೊಳ್ಳಿಲ್ಲ ಆಗ್ಬೇಕಾಗ್ತದ. ನಾನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜಿಲ್ಲಾಡಳಿತಕ್ಕೆ. ಮತ್ತು ನಮ್ಮ ದಲಿತ ಸಮುದಾಯದ ಇನ್ನೊಬ್ಬ ನಮ್ಮ ಹಿರಿಯ ಸೋದರ ಅದನ್ನಲ್ಲೊಬ್ಬ ಕಣ್ಣೀರು ಹಾಕದ. ನಮ್ಗೆ ಸುಮಾರು 1977ರಿಂದ ಅನ್ಯಾಯ ಆಗ್ತದ. ಯಾರು ನಮ್ಗೇನ ನ್ಯಾಯನ ಕೊಡ್ತಿಲ್ಲ ಅಂತ ಹೇಳ್ತಾರ. ಅದಕ್ಕಾಗಿ ನಮ್ಮೆಲ್ಲ ದಲಿತ ಮುಖಂಡರು ಸೇರಿ ನಾವು ಇಲ್ಲಿ ಬಂದೀವಿ. ಎಲ್ಲಿವರೆಗೆ ಆ ಜಾಗದೊಳಗೆ ಕಾಲಂ ಹೇಳೋದಿಲ್ಲ ಅಲ್ಲಿವರೆಗೆ ನಮ್ಮೆಲ್ಲಾ ತಾಯಂದಿರು, ಅಣ್ಣತಮ್ಮಂದಿರು, ದಲಿತ ಮುಖಂಡರು ನಾವೆಲ್ಲರೂ ಏನದ ಇಲ್ಲೇ ಜೆಂಡಾ ಹೊರ್ತೇವೆ. ನಮ್ಗೇನ್ ಶಿಕ್ಷೆ ಆಗ್ತದಾಗ್ಲಿ, ನಮ್ಮಲ್ಲೇನು ಕಾನೂನು ಚೌಕಟ್ಟಿನಾಗ ಏನು FIR ಮಾಡ್ತಾರೋ ಮಾಡ್ಲಿ, ನಾವು ತಯಾರದೀವಿ. ಯಾಕಂತಂದ್ರೆ ನಾವು ಹೋರಾಟಗಾರರು ಹೋರಾಟ ಮಾಡ್ತೇವೆ ಅಷ್ಟೇ. ನಮ್ಮೆಲ್ಲ ನಾವು ಜೈಲಿಗೂ ರೆಡಿ, ಬೇಲಿಗೂ ರೆಡಿ. ನಮಗೆ ಲಾಠಿ ಎಟ್ಟು ಬಿದ್ರು ಅಷ್ಟೇ, ಬೂಟ್ ಎಟ್ಟು ಬಿದ್ರು ಅಷ್ಟೇ. ನಮಗಿಷ್ಟೇ, ನಮಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗ್ಲಿಲ್ಲಪ್ಪ ಅಂತಂದ್ರ ಇವತ್ತು ಜಿಲ್ಲಾಡಳಿತ ಎದುರಿಗೆ ಬಂದಿವಿ. ಮುಂದಿನ ದಿನಮಾನ ಒಳಗ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುತ್ತಿಗೆ ಹಾಕಿ ಹೋರಾಟವನ್ನ ನಾವು ಮಾಡ್ತೇವೆ ಅಂತ ಈ ಸ್ಥಾನದಾಗ ನಾನು ಹೇಳ್ತೇನೆ. ಸರ್, ಇದ್ರ ಸರ್ವೆ ನಂಬರ್ ಸಂಪೂರ್ಣವಾಗಿ ನಿಮಗೆ ಒಂದು ದಾಖಲಾತಿ ಕೊಡ್ತೇವೆ. ಆ ದಾಖಲಾತಿ ಪ್ರಕಾರ ನೀವು ಹಾಕೋಬಹುದು ಸರ್. ಸರ್, ಇದು ಮನಗುಳ ಅಗಿಸಿ ಒಳಗೈತೆ ಸರ್, ಮನಗುಳ ಅಗಿಸಿ. ಸರ್, ಇದು ಕೆ ಶಿವರಾಮ, ಆಗಿನ ಎಸಿ ಅವರು ಕೆ ಶಿವರಾಮ ಅಂತೇಳಿ 3/12/1977 ಒಳಗೆ ಸರ್ 34 ಪ್ಲಾಟ್ ಕೊಟ್ಟಾರ. ಆ 34 ಪ್ಲಾಟ್ ಒಳಗೆ ನಮ್ಮದು ಒಂದು ಪ್ಲಾಟ್ ಅದ ಸರ್. ಅದು ಸಮುದಾಯ ಭವನಕ್ಕೆ ಅಂತೇಳಿ ನಮ್ಮ ಸಮುದಾಯಕ್ಕೆ ಬಿಟ್ಟಾರ. ಬಟ್ ಅಲ್ಲಿ ಹೋಗಿ ಎಲ್ಲಾನು ಸರ್ವೆ ಮಾಡ್ಕೊಂಡ್ ಬಂದಾರ ಸಮಾಜ ಕಲ್ಯಾಣ ಅಧಿಕಾರಿಗಳು. ಈಗ ತಾನೇ ಬಂದಿದ್ರು ಅವರು. ನಮಗೂ ಸರ್ವೆ ಮಾಡ್ಲಕ್ ಬಿಡಲಾಗ್ಯಾರ. ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಸರ್ವೆ ಮಾಡ್ಲಕ್ ಬಿಟ್ಟಿಲ್ಲ. ಅಲ್ಲಿ ಮೂಲತಃ ಇರೋರು ಬೇರೆ ಯಾವುದೋ ಒಂದು ಜಾತಿಯವರು, ಅನ್ನ ಕೋಮಿನ ಜಾತಿಯವರು ಬಿಟ್ಟಿಲ್ಲ. ಅಂದ್ರೆ ಒಬ್ಬ ಸಮಾಜ ಕಲ್ಯಾಣ ಸರ್ವೆ ಆಫೀಸರ್ಗೆ ಬಿಟ್ಟಿಲ್ಲಪ್ಪ ಅಂತಂದ್ರೆ ಮತ್ತೆ ನನ್ನ ಮುಗ್ದು ನನ್ನ ದಲಿತ ಬಾಂಧವರಿಗೆ ಹೆಂಗ್ ಬಿಡ್ತಾರ ಸರ್ ಇವರು? ಸರ್, ಇದಕ್ಕೆ ಎಲ್ಲಾ ತರ ಒಂದ್ ವೇಳೆ ಮುಂದೆ ಏನಾರೇ ನೀವು ಇದಕ್ಕೆ ಮುಂದೆ ಬಿಟ್ರ 2ನೇ ಭೀಮಾ ಕೋರೆಗಾಮಿಲ್ಲ ಆಗ್ತದ. ನಾನು ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಅದಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತು ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿ ಆಗಿರ್ಬೋದು, DC ಅವರಾಗಿರ್ಬೋದು, ಸಂಬಂಧಪಟ್ಟ ಎಲ್ಲ ಮುನ್ಸಿಪಾಲಿಟಿ, ನಮ್ಮ ಮಹಾನಗರ ಪಾಲಿಕೆ ಕಮಿಷನರ್ ಆಗಿರ್ಬೋದು, ಎಚ್ಚೆತ್ತುಕೊಳ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಯಾವುದೇ ರೀತಿ ಅನಾಹುತಗಳ ಆಗ್ಲಾರ್ದಂಗ ನೋಡ್ಬೇಕು. ಮತ್ತು ನಾನು ಪ್ರತ್ಯೇಕವಾಗಿ ದಲಿತ ಮತ್ತು ಮುಸ್ಲಿಂ ಬಾಂಧವರು ನಾವೆಲ್ಲ ಅಣ್ಣ ತಮ್ಮರು ಕೂಡಿ ಕೆಲಸ ಮಾಡ್ಬೇಕಂತೇಳಿ ನಾನು ಒಂದು ಕಳಕಳಿ ಮನವಿ ಮಾಡ್ಕೋತೀನಿ ಸರ್ ಈ ವಿಷಯವಾಗಿ. ಯಾಕಂದ್ರೆ ಶಾಂತ ಪ್ರಿಯದಿಂದ ಇರ್ಬೇಕು ಅನ್ನೋ ವಿಚಾರ ಅಷ್ಟೇ ನಮ್ಮದು. ಗೋಪಿ ಚಲವಾದಿ, DSS ಭೀಮ್ ಜ್ಯೋತಿ, ರಾಜ್ಯಾಧ್ಯಕ್ಷ, ವಿಜಯಪುರ ಸರ್. ನಾವು ಮನಗುಳ ಅಕ್ಷಿ ಅಂಬೇಡ್ಕರ್ ಕಾಲನಿ ಅವರು. ನಮ್ಮ ಜಾಗ ಒಂದು ಪ್ಲಾಟ್ ಐತೆ. ಪ್ಲಾಟದ ಆ ಜಾಗ ಮುಸ್ಲಿಮ್ದವರು ವಶ ಮಾಡ್ಕೊಂಡವ್ರೆ. ಅದನ್ನ ನಮಗೆ ಬಿಟ್ಟು ಕೊಡ್ಬೇಕಂತ ನಾವು ಇಲ್ಲಿ DC ಆಫೀಸ್ ಮುಂದೆ ಧರಣಿ ಕೂತೀವಿ. ನಾವು ತೆಗ್ದಿದ್ವಿ. ನಮ್ಗೆ ಈಗ ಮೊದಲು ದುಡ್ಡು ಸ್ಯಾಂಕ್ಷನ್ ಆಗಿದ್ದಿಲ್ಲ, ಈಗ ದುಡ್ಡು ಸ್ಯಾಂಕ್ಷನ್ ಆಗೈತಿ. ಕಟ್ಟಡ ಸಲುವಾಗಿ JCP ಹಚ್ಚಿ ಬೀಳಿಸಿದ್ವಿ. ಅದ್ರ ಮತ್ತೆ ಕಟ್ಕೊಂಡವ್ರು. ಅದ್ರ ಸಲುವಾಗಿ ನಮ್ಗೆ ಇವತ್ತು ಹೋರಾಟ ನಮ್ಗೆ ಕೊಡಲಿಲ್ಲ. ನಮ್ಗೇನೋ ನಮ್ದು
ನಮ್ ಜಾಗ ನಮಗ ಕೊಡ್ಲಿಲ್ಲ ಅಂದ್ರೆ ಅವ್ರು ಕೊಡೋವರೆಗೆ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ. ನಮ್ಮ ಸಮಾಜಕ್ಕೆ, ನಮ್ಮ ಸಮಾಜದ ದೇವರಾದಂತ ನಮ್ಮೆಲ್ಲರಿಗೆ ತಂದೆ ಆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೋಸ್ಕರ ಮೀಸಲಿಟ್ಟ ಜಾಗವನ್ನು ಬಹಳ ದಿನಗಳ ನಂತರ ನಮ್ಮ ಬಾಬಾ ಸಾಹೇಬ್ ಹೆಸರಿಗೆ ಮೀಸಲಿಟ್ಟಂತ ಜಾಗ ಅದು. ಈಗ ಯಾರೋ ಬಂದು ಅದು ನಡಬರ್ಕ್ ಸೇರಿಸಿಕೊಂಡು ಆ ಜಾಗ ನಮ್ಗೆ ಬೇಕಂತ ಹೋರಾಟ ಮಾಡ್ತಾ ಇದಾರ. ಅದಕ್ಕೆ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಕೇಳಿದೇನಪ್ಪ ಅಂದ್ರೆ ಇದು ಬಾಬಾ ಸಾಹೇಬ್ ಇಟ್ಟಂತ ಜಾಗ ಅವ್ರ ಹೆಸರಿನ ಆಗ್ಬೇಕು, ಆಗುವರೆಗೆ ಹೋರಾಟ ಬಿಡುದಿಲ್ಲ. ಇದು ಶಾಂಪಲ್ ಸುಮ್ ಕೂತೇವಿ, ಮುಂದ ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತೈತಿ. ಇದಕ್ಕೆ ಯಾರೇ ಬರ್ಲಿ, ಬೇಕಾದ್ರೆ ಬರ್ಲಿ, ಯಾವ ಪಕ್ಷ ಇರ್ಲಿ, ಯಾವ ಜಾತಿ ಯಾರಿಲ್ಲ ಇಲ್ಲಿ. ಯಾಕಂದ್ರೆ ಜಾಗ ಹುಟ್ಟಿಂದ ನಾನೇ ನೋಡಿನ ಅದನ್ನ, ಅದು ಎಷ್ಟೋ ಸತಿ ಜಾಗ ಹೋಗಿ ಬಂದೇವ್ ನಾವು. ಹೀಗಾಗಿ ಆ ಜಾಗ ಅದು ನಮ್ಮ ಬಾಬಾ ಸಾಹೇಬ್ರಿಗೆ ಆಗ್ಬೇಕು. ಹಾಗಾಗಿ ಜಿಲ್ಲಾಧಿಕಾರಿ ಏನಪ್ಪ ಹೇಳದಪ್ಪ ಅಂದ್ರೆ ಇದು ಭಾಳ ದಿನದಿಂದ ಅನುಭವಿ, ನಮ್ಗೆ ಕಟ್ಟಡ ಆಗೈತಿ, ಕಟ್ಟಬೇಕು, ನಾವು ಭವನ ಮಾಡ್ಕೋಬೇಕಂದ್ರೆ ಯಾವ ಜಾತಿಯವ್ರು ಬಂದು ಯಾವ ಜಾತಿಯವ್ರಲ್ಲಿ ನಮ್ಗೆ ಆಟ ಆಡ್ಕೊತ ಕೂತ್ ಬಿಡ್ತಾರ. ಅದಕ್ಕಾಗಿ ಇದು ನಾವೀಗೆಲ್ಲ ನಮ್ಮ ತಾಯಿಯಂದ್ರು, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಎಲ್ಲರೂ ಬಂದು ಕೂತೇವೆ ಇಲ್ಲಿ. ನಮ್ಗೇನು ಕೆಲಸ ಇಲ್ಲ ಅಂತ ತಿಳ್ಕೊಬೇಡ್ರಿ. ನಾವು ಹೋರಾಟ ಮಾಡ್ಲಕತ್ತೇವಿ, ಹೋರಾಟನ ವಿಕೋಪಕ್ಕೆ ತರಕ್ ಹೋಗ್ಬೇಡ್ರಿ. ಅದಕ್ಕಾಗಿ ದಯಮಾಡಿ ಇದಕ್ಕೆ ಬರ್ತಕ್ಕಂಥ ಎಲ್ಲ ಇಲಾಖೆದವರಲ್ಲಿ ಎಲ್ಲರೂ ಈ ಜಾಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಕೊಟ್ಟು, ಶಾಂತಿ ರೀತಿಯಲ್ಲಿ ಬಿಟ್ಕೊಟ್ಟು ಅವ್ರನ್ನ ನಮ್ದ ಏನಪ್ಪಾ ಅಂದ್ರೆ ಸಮುದಾಯ ಭವನ ನಿರ್ಮಾಣ ಆಗ್ಬೇಕಂತೇಳಿ ನಾವು ಕೇಳ್ಕೊತೇವೆ. ಒಂದ್ ವೇಳೆ ಆಗದಿದ್ದಲ್ಲಿ ಭಾರತೀಯ ದ್ರಾವಿಡ ಸೇನಾ ಸಂಘಟನೆಯ ವಿಜಯಪುರ ಜಿಲ್ಲಾಧ್ಯಕ್ಷ ಸೋಮು ಹೊಟ್ಟಿ ಹಾಗೂ ರಾಜ್ಯಾಧ್ಯಕ್ಷ ರಮೇಶ್ ಕೌಲಿಗೆ ಅವರು, ಸಂತೋಷ್ ತೆಕ್ಕೆ ಅವರು ಹಾಗೂ ಅಜಯ್ ಅವರು, ಮತ್ತಿನ ಅಣ್ಣಾಜಿ ಎಲ್ಲ ಇಲ್ಲಿ ಸಂಘಟನೆ ಅವ್ರು ಬೇರೆ ಯಾರು ಅಲ್ಲ. ಇದು ಉಗ್ರ ಹೋರಾಟ ಹೋಗತೈತಿ. ಅದಕ್ಕೆ ಬಿಜಾಪುರದ DC ಸಾಹೇಬ್ರೆ ಇದು ಜಲ್ದಿ ನಮ್ಮ ನ್ಯಾಯ ಒದಗಿಸ್ಕೊಡಬೇಕಾಗಿ ತಮ್ಮ ವಿನಂತಿಯಿಂದ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಜೈ ಭೀಮ್. ಸೋಮು ಹೊಟ್ಟಿ, ಭಾರತೀಯ ದ್ರಾವಿಡ ಸೇನಾ ಜಿಲ್ಲಾಧ್ಯಕ್ಷರು, ವಿಜಯಪುರ. ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಜಿಲ್ಲಾಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ, ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ, ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಕಾನೂನಂತೆ ಕಾನೂನು, ಸರ್ಕಾರಕ್ಕೆ ಸರ್ಕಾರ, ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.